ನಮಸ್ಕಾರ. ಎಐ ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂದ್ರೆ ಇವತ್ತು ಕಲಿಯೋದು ನಾಳೆಗೆ ಹಳೆದಾಗ್ತಿದೆ. ಹಾಗಾದ್ರೆ 2026ರ ಹೊತ್ತಿಗೆ ನಿಜವಾಗ್ಲೂ ಯಾವ ಸ್ಕಿಲ್ಸ್ ನಮ್ಮನ್ನ ಮುಂದೆ ನಿಲ್ಲಿಸುತ್ತೆ? ಬನ್ನಿ, ಇವತ್ತು ಕೇವಲ ಟ್ರೆಂಡ್ಗಳ ಬಗ್ಗೆ ಅಲ್ಲ, ಬದಲಾಗಿ ಭವಿಷ್ಯದಲ್ಲೂ ನಮ್ಮ ಕೈ ಹಿಡಿಯೋ ಅತ್ಯಗತ್ಯ ಎಐ ಕೌಶಲ್ಯಗಳ ಬಗ್ಗೆ ನೋಡೋಣ. ನೋಡಿ, ಎಐ ಜಗತ್ತಲ್ಲಿ ಸ್ಪರ್ಧೆಯ ನಿಯಮಗಳೇ ಸಂಪೂರ್ಣವಾಗಿ ಬದಲಾಗಿವೆ. ಇನ್ಮುಂದೆ ಪೈಪೋಟಿ ಇರೋದು ಯಾವ ಎಐ ಮಾಡೆಲ್ ಶಕ್ತಿಶಾಲಿ ಅನ್ನೋದ್ರ ಮೇಲಲ್ಲ, ಬದಲಿಗೆ ಯಾರು ಅದನ್ನ ಅತ್ಯುತ್ತಮವಾಗಿ ಚಾಣಾಕ್ಷತನದಿಂದ ಬಳಸ್ತಾರೋ ಅವರೇ ಗೆಲ್ಲೋದು. ಸರಿ, ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ಇಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಿದೆ. ಏನಪ್ಪಾ ಅಂದ್ರೆ, ಮಾರುಕಟ್ಟೆಯಲ್ಲಿರೋ ದೊಡ್ಡ ದೊಡ್ಡ ಎಐ ಮಾಡೆಲ್ಗಳ ನಡುವಿನ ಪರ್ಫಾರ್ಮೆನ್ಸ್ ಗ್ಯಾಪ್ ಇದೆಯಲ್ಲ, ಅದು ತುಂಬಾನೇ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಎಐ ತಂತ್ರಜ್ಞಾನ ಒಂದು ಸರಕಿನ ಹಾಗೆ ಆಗ್ತಿದೆ. ಆರ್ಟಿಫಿಷಿಯಲ್ ಅನಾಲಿಸಿಸ್ ಮತ್ತು ಸ್ಟ್ಯಾನ್ಫೋರ್ಡ್ನ ಈ ಡೇಟಾ ಒಂದು ಸ್ಪಷ್ಟ ಚಿತ್ರಣ ಕೊಡ್ತಿದೆ. ನೋಡಿ, ಟಾಪ್ ಮಾಡೆಲ್ಸ್ಗಳ ಪರ್ಫಾರ್ಮೆನ್ಸ್ ಬಹುತೇಕ ಒಂದೇ ಮಟ್ಟಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಎಲ್ಲರಿಗೂ ಸಿಗೋ ಉಚಿತ ಓಪನ್ ವೇಟ್ ಮಾಡೆಲ್ಗಳು ಕೂಡ ಇವುಗಳಿಗೆ ಸರಿಸಮಾನಾಗಿ ಪೈಪೋಟಿ ಕೊಡ್ತಿವೆ. ಅಂದ್ರೆ ಯಾವ ಮಾಡೆಲ್ ಅನ್ನೋ ಪ್ರಶ್ನೆ ಇನ್ಮುಂದೆ ಅಷ್ಟು ಮುಖ್ಯ ಆಗಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು: ಎಲ್ಲಾ ಕಾರುಗಳಲ್ಲೂ ಹೆಚ್ಚು ಕಡಿಮೆ ಒಂದೇ ತರಹದ ಶಕ್ತಿಶಾಲಿ ಎಂಜಿನ್ ಇದ್ರೆ ಆಗ ನಮ್ಮ ಗಮನ ಎಂಜಿನ್ ಮೇಲಿರಲ್ಲ. ಬದಲಿಗೆ ಆ ಕಾರಿನ ಫೀಚರ್ಸ್, ಡಿಸೈನ್, ಅದರೊಳಗಡೆ ಇರೋ ಅನುಭವದ ಮೇಲೆ ಹೋಗುತ್ತೆ. ಹೌದಲ್ವಾ? ಎಐ ವಿಷಯದಲ್ಲೂ ಈಗ ಆಗ್ತಿರೋದು ಇದೆ. ಅದರ ಬಳಕೆಯೇ ಈಗ ಎಲ್ಲವನ್ನೂ ನಿರ್ಧರಿಸುತ್ತೆ. ಈಗ ನಾವು ಬಹಳನೇ ಮುಖ್ಯವಾದ ಒಂದು ಮೈಂಡ್ಸೆಟ್ ಶಿಫ್ಟ್ ಬಗ್ಗೆ ಮಾತಾಡೋಣ. ಇಲ್ಲಿಂದ ಮುಂದೆ ಎಐ ಬಳಸೋ ರೀತಿಯೇ ಬದಲಾಗಬೇಕು. ಎಐಗೆ ಅದರ ಸಾಮಾನ್ಯ ಜ್ಞಾನದಿಂದ ಪ್ರಶ್ನೆ ಕೇಳೋ ಬದಲು ಅದಕ್ಕೆ ನಾವು ಉತ್ತಮ ಗುಣಮಟ್ಟದ ಸಂದರ್ಭ ಅಥವಾ ಕಾಂಟೆಕ್ಸ್ಟ್ ಕೊಡೋದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ದೊಡ್ಡದು. ಒಂದು ಕಡೆ ನಾವು ಎಐಗೆ ಸುಮ್ಮನೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದು ತಪ್ಪು ಮಾಹಿತಿ ಕೊಡೋ ಸಾಧ್ಯತೆ, ಅಂದ್ರೆ ಹ್ಯಾಲುಸಿನೇಷನ್ ರಿಸ್ಕ್, ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನೊಂದು ಕಡೆ ಒಂದು ಡಾಕ್ಯುಮೆಂಟ್ ಅಥವಾ ಡೇಟಾ ಕೊಟ್ಟು ಅದರ ಆಧಾರದ ಮೇಲೆ ಉತ್ತರ ಕೇಳಿದ್ರೆ ಸಿಗೋ ಉತ್ತರಗಳು ಹೆಚ್ಚು ನಿಖರವಾಗಿ ನಂಬಿಕೆಗೆ ಅರ್ಹವಾಗಿರ್ತವೆ. ಈ ಹೊಸ ವಿಧಾನಕ್ಕೊಂದು ಟೆಕ್ನಿಕಲ್ ಹೆಸರಿದೆ. ಅದನ್ನ ರ್ಯಾಗ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ, ಒಂದು ಪುಸ್ತಕ ಕೊಟ್ಟು ಅದರಲ್ಲಿರೋ ವಿಷಯದ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಿದ ಹಾಗೆ. ಆಗ ಎಐ ನಾವು ಕೊಟ್ಟಿರೋ ಡಾಕ್ಯುಮೆಂಟ್ನಿಂದಲೇ ಉತ್ತರ ಹುಡುಕಿಕೊಡುತ್ತೆ. ಇದರಿಂದ ತಪ್ಪು ಮಾಹಿತಿ ಬರೋ ಸಾಧ್ಯತೆ ಬಹುತೇಕ ಇರೋದಿಲ್ಲ. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ತುಂಬಾ ಸುಲಭ. ಮೊದಲು ನಿಮ್ಗೆ ಬೇಕಾದ PDF ಅಥವಾ ಆರ್ಟಿಕಲ್ ಅಪ್ಲೋಡ್ ಮಾಡಿ. ಆಮೇಲೆ ಎಐಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟು ಕೇವಲ ಈ ಡಾಕ್ಯುಮೆಂಟ್ನಲ್ಲಿ ಇರೋದನ್ನೇ ಬಳಸಿ ಉತ್ತರ ಕೊಡು ಅಂತ. ಬೇಕಿದ್ರೆ ಅದರಲ್ಲಿ ಇಲ್ಲದ ಅಥವಾ ಅದಕ್ಕೆ ವಿರುದ್ಧವಾದ ಅಂಶಗಳನ್ನ ಗುರುತಿಸೋಕೆ ಕೂಡ ಕೇಳಬಹುದು. ಇದರಿಂದ ನಮಗೆ ತುಂಬಾ ಆಳವಾದ ಒಳನೋಟಗಳು ಸಿಗ್ತವೆ. ಸರಿ, ನಮ್ಮ ಮೈಂಡ್ಸೆಟ್ ಬಗ್ಗೆ ಗೊತ್ತಾಯ್ತು. ಈಗ ಇದನ್ನ ಆಧಾರವಾಗಿಟ್ಕೊಂಡು ನಾವು ಯಾವೆಲ್ಲ ಪ್ರಾಕ್ಟಿಕಲ್ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸೋಣ. ಈಗೊಂದು ಹೊಸ ಸಖತ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದರ ಹೆಸರು ವೈಬ್ ಕೋಡಿಂಗ್. ಇದರ ಅರ್ಥ, ನಮಗೆ ಕೋಡಿಂಗ್ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ನಮ್ಮ ಐಡಿಯಾವನ್ನ ಸಹಜ ಭಾಷೆಯಲ್ಲಿ ಎಐಗೆ ಹೇಳಿದ್ರೆ ಸಾಕು, ಅದು ನಮಗೊಂದು ಕೆಲಸ ಮಾಡೋ ಆ್ಯಪ್ ಅಥವಾ ಟೂಲನ್ನ ಕಟ್ಕೊಡುತ್ತೆ. ಇದು ನಿಜವಾಗೂ ಒಂದು ಗೇಮ್ ಚೇಂಜರ್. ನೋಡಿ, ಇದು ಎಷ್ಟು ಆಳವಾದ ಮಾತು ಅಲ್ವಾ? ಎಐ ಬಳಸಿ ಏನನ್ನಾದರೂ ಸುಲಭವಾಗಿ ಸೃಷ್ಟಿಸಬಹುದು ಅನ್ನೋ ಪರಿಸ್ಥಿತಿ ಬಂದಾಗ ನಿಜವಾದ ಸವಾಲಿರೋದು ಏನನ್ನು ಸೃಷ್ಟಿಸಬೇಕು ಅಂತ ನಿರ್ಧಾರ ಮಾಡೋದು. ಆ ನಿರ್ಣಯ, ಆ ವಿವೇಚನೆಯೇ ಮುಂದಿನ ದಿನಗಳಲ್ಲಿ ಅತ್ಯಂತ ಅಮೂಲ್ಯವಾದ ಕೌಶಲ್ಯ ಆಗಲಿದೆ. ಓಕೆ, ವೈಯಕ್ತಿಕ ಸ್ಕಿಲ್ಸ್ ಆಯ್ತು. ಈಗ ಒಂದು ಹೆಜ್ಜೆ ಮುಂದೋಗೋಣ. ಈ ಸಣ್ಣ ಸಣ್ಣ ಕೌಶಲ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮ ಕೆಲಸದ ಮೇಲೆ ದೊಡ್ಡ ಪ್ರಭಾವ ಬೀರುವಂಥ ಒಂದು ಸಿಸ್ಟಮ್ ಅನ್ನ, ಅಂದ್ರೆ ವರ್ಕ್ಫ್ಲೋ ಅನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಇಲ್ಲಿ ಒಂದು ವಿಷಯವನ್ನ ನಮ್ಮೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸದ್ಯಕ್ಕೆ ಮಾರುಕಟ್ಟೆ ಒಲವು ತೋರಿಸ್ತಿರೋದು ಸಂಪೂರ್ಣ ಸ್ವತಂತ್ರವಾಗಿ ಕೆಲಸ ಮಾಡೋ ಎಐ ಏಜೆಂಟ್ಗಳ ಕಡೆಗಲ್ಲ, ಬದಲಾಗಿ ಮಾನವನ ಮೇಲ್ವಿಚಾರಣೆಯಲ್ಲಿ ನಡೆಯೋ ನಂಬಿಕೆಗೆ ಅರ್ಹವಾದ ಎಐ ವರ್ಕ್ಫ್ಲೋಗಳ ಕಡೆಗೆ. ಮೆಕಿನ್ಸಿ ಮತ್ತು ಓಪನ್ ಎಐ ಡೇಟಾ ಕೂಡ ಇದನ್ನೇ ಹೇಳ್ತಿದೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿಜವಾದ ಮೌಲ್ಯ ಸೃಷ್ಟಿಯಾಗ್ತಿರೋದು ನಮ್ಮ ಕೆಲಸದಲ್ಲೇ ಸಹಾಯ ಮಾಡೋ ವರ್ಕ್ಫ್ಲೋ ಟೂಲ್ಸ್ಗಳಿಂದ, ಎಲ್ಲವನ್ನೂ ತಾನೇ ಮಾಡೋ ಸ್ವಾಯತ್ತ ಏಜೆಂಟ್ಗಳಿಂದಲ್ಲ. ಅಂದ್ರೆ ಸದ್ಯದ ಮಟ್ಟಿಗೆ ಎಐ ನಮ್ಮ ಸಹಾಯಕನೇ ಹೊರತು ನಮ್ಮ ಬಾಸ್ ಅಲ್ಲ. ಆರ್ಕೆಸ್ಟ್ರೇಷನ್ ಅಂದ ತಕ್ಷಣ ಏನೋ ಕಷ್ಟ ಅನ್ಕೋಬೇಡಿ. ಇದನ್ನ ಕಾರ್ಯರೂಪಕ್ಕೆ ತರೋದು ತುಂಬಾನೇ ಸಿಂಪಲ್. ಈ 3 ಹಂತಗಳನ್ನು ಫಾಲೋ ಮಾಡಿದ್ರೆ ಸಾಕು, ಯಾರೇ ಆದರೂ ತಮ್ಮ ದೈನಂದಿನ ಕೆಲಸಗಳಲ್ಲಿ ಚಿಕ್ಕ ಚಿಕ್ಕ ವರ್ಕ್ಫ್ಲೋಗಳನ್ನು ಸೃಷ್ಟಿಸಿ ಸಮಯ ಉಳಿಸಬಹುದು. ಸರಿ, ಇಷ್ಟೆಲ್ಲ ನೋಡಿದ ಮೇಲೆ ಕಡೆಗೆ ಬಂದು ನಿಲ್ಲೋದು ಮಾನವನ ಪಾತ್ರದ ಹತ್ರ. ಈ ಎಲ್ಲ ಕೌಶಲ್ಯಗಳು ಮನುಷ್ಯನ ಸಾಮರ್ಥ್ಯವನ್ನ ಬದಲಿಸೋಕೆ ಅಲ್ಲ, ಬದಲಿಗೆ ಅದನ್ನ ಇನ್ನಷ್ಟು ಹೇಗೆ ಹೆಚ್ಚಿಸುತ್ತವೆ ಅನ್ನೋದನ್ನ ನೋಡೋಣ.
ಎಐ ಒಂದು ರೀತಿ ಗ್ರೇಟ್ ಈಕ್ವಲೈಸರ್ ಆಗಿ ಕೆಲಸ ಮಾಡ್ತಿದೆ. ಅಂದ್ರೆ ಟೆಕ್ನಿಕಲ್ ಜ್ಞಾನ ಇರೋರಿಗೂ ಇಲ್ದೇ ಇರೋರಿಗೂ ನಡುವಿನ ಅಂತರವನ್ನ ಕಡಿಮೆ ಮಾಡ್ತಿದೆ. ಇದರಿಂದ ಎಲ್ಲರಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತಿದೆ. ಓಪನ್ ಎಐ ವರದಿಯ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 75% ಅಂದ್ರೆ ಎಷ್ಟೋ ಜನ ತಮ್ಮ ಪರಿಣತಿ ಆಚೆಗಿನ ಕೆಲಸಗಳನ್ನು ಈಗ ಎಐ ಸಹಾಯದಿಂದ ಮಾಡ್ತಿದ್ದಾರೆ. ಉದಾಹರಣೆಗೆ, ಒಬ್ಬ ಸೇಲ್ಸ್ ಮ್ಯಾನೇಜರ್ ಈಗ ಸುಲಭವಾಗಿ ಸ್ಕ್ರಿಪ್ಟ್ ಬರಿಬಹುದು. ಇದು ಎಐ ಜನರಿಗೆ ಎಷ್ಟು ಶಕ್ತಿ ಕೊಡ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಕಡೆಗೆ ಉಳಿಯೋದು ಏನು? ಎಐ ಅನ್ನೋದು ನಮ್ಮ ಮೆದುಳಿನ ಭಾರವನ್ನ ಇಳಿಸೋಕೆ ಇರೋ ಒಂದು ಟೂಲ್ ಅಷ್ಟೇ. ಅದು ನಮ್ಮ ಯೋಚನಾ ಶಕ್ತಿಗೆ ಬದಲಾಗಿ ಅಲ್ಲ. ಈ ಸ್ಲೈಡ್ನಲ್ಲಿರೋ ಕೌಶಲ್ಯಗಳು, ಆಳವಾದ ಪರಿಣಿತಿ, ವಿವೇಚನೆ, ಜ್ಞಾನ ಮತ್ತು ಸೃಜನಶೀಲತೆ, ಇವು ಯಾವಾಗಲೂ ಮಾನವ ಕೇಂದ್ರಿತವಾಗಿಯೇ ಇರ್ತವೆ. ಅಂತಿಮವಾಗಿ ಈ ಚಿಂತನಾರ್ಹ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಗುರಿ ಎಐ ಬಳಸಿ ನಮ್ಮ ಅರಿವಿನ ಭಾರವನ್ನ ಕಡಿಮೆ ಮಾಡ್ಕೊಳ್ಳೋದು ನಿಜ. ಆದರೆ ಹಾಗೆ ಮಾಡುವಾಗ ನಮ್ಮ ಸ್ವಂತ ಚಿಂತನಾ ಸಾಮರ್ಥ್ಯ ಕುಗ್ಗುದಂತೆ ನೋಡ್ಕೊಳ್ಬೇಕು. ಈ ಸಮತೋಲನವನ್ನ ನಾವು ಹೇಗೆ ಸಾಧಿಸ್ತೇವೆ ಇದ್ರ ಬಗ್ಗೆ ಯೋಚಿಸಿ.